ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೆ. ಅಂದ್ರೆ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ನ ಡಬ್ಲ್ಯೂ ಅವರು ಈಗ ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಸೊ ಅವ್ರೇನಾದ್ರೂ ಹೀಲ್ ಟರ್ನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ಅರ್ಥ ಮಾಡ್ಕೊಂಡಿರೋರು ಎಸ್ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ದೇ ಇರೋರು ಇನ್ನೂ ಕೂಡ ಕೋಡಿ ಕ್ರೈ ಬೇಬಿಸ್ಗಳೇ ಆಗಿದ್ದಾರೆ. ಏನೇ ಆಗಲಿ ಗೈಸ್, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಪರವಾಗಿ ಒಂದು ದೊಡ್ಡ ರೆಕಾರ್ಡ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ರೆಕಾರ್ಡ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ಫೆನೆಟಿಕ್ಸ್ ಅವರು ತನ್ನ ಟಾಪ್ 10 ಮರ್ಚೆಂಡೈಸ್ ಸೆಲ್ಲರ್ಸ್ ಗಳ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಟಾಪ್ 5 ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ. ಲಿಟರಲಿ ಗೈಸ್, ಈ ಫೆನೆಟಿಕ್ಸ್ ಅಂದ್ರೆ ಬರೀ ಡಬ್ಲ್ಯೂ ಮರ್ಚೆಂಡೈಸ್ ಸೆಲ್ಲರ್ಸ್ ಗಳ ಲಿಸ್ಟ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇಡೀ USA ಅಲ್ಲಿ ಯಾವ ಯಾವ ಸ್ಪೋರ್ಟ್ಸ್ ಗಳಿದೆ ಅಂದ್ರೆ NBA ಆಗಿರ್ಬೋದು, UFC ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇನ್ನ ಯಾವ ಯಾವ ಸ್ಪೋರ್ಟ್ಸ್ ಗಳಿದೆ ಅಲ್ಲಿನ ಸ್ಟಾರ್ಸ್ ಗಳ ಮರ್ಚೆಂಡೈಸ್ ಸೇಲ್ಸ್ ಗಳನ್ನು ಕೂಡ ಇಲ್ಲಿ ಕೌಂಟ್ ಮಾಡಲಾಗುತ್ತೆ. ಅಂಡ್ ಇದ್ರೊಳಗಡೆ ಡಬ್ಲ್ಯೂ ನೇಮ್ ಬಂದಿರೋದು ನಿಜವಾಗ್ಲೂ ತುಂಬಾ ದೊಡ್ಡ ವಿಚಾರ. ಅದರಲ್ಲೂ ಟಾಪ್ 5 ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ. ಸೊ ಕೋಡಿ ರೋಡ್ಸ್ ಅವರ ಬುಕ್ಕಿಂಗು ಎಷ್ಟೇ ಕೆಟ್ಟಾಗಿ ಕಾಣಿಸ್ತಾ ಇರಬಹುದು ಫ್ಯಾನ್ಸ್ ಗಳಿಗೆ, ಅವರ ಕ್ಯಾರೆಕ್ಟರು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗ್ತಾ ಇಲ್ಲ ಅಂತ ನಾವೆಲ್ಲರೂ ಕೂಡ ಮಾತಾಡಬಹುದು. ಬಟ್ ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ನ ನಮ್ಮ ಕೋಡಿ ರೋಡ್ಸ್ ಅವರು ತಗೊಂಡ್ ಬಂದು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಬ್ಯಾಡ್ ಬ್ಲೇಡ್ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ನಮಗೆ ಬ್ಯಾಡ್ ಬ್ಲೇಡ್ ಅಲ್ಲಿ ಆಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಚಿಕ್ಕ ಬದಲಾವಣೆ ಏನಪ್ಪಾ ಅಂದ್ರೆ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಚಿಕ್ಕ ಕೇಜ್ ಅಲ್ಲಿ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಮೇಲ್ಗಡೆ ನೇತಾಡ್ತಾ ಇರ್ತಾರೆ. ಯಾವ ತರ ಅಂದ್ರೆ, ಹಿಂದೆ ನಮಗೆ ರೋಮನ್ ರೈನ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂದ್ರೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಚಾಂಪಿಯನ್ ಆಗಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕ್ರಿಸ್ ಜೆರಿಕೋ ಅವರು ಕೂಡ ಮೇಲ್ಗಡೆ ಕೇಜ್ ಅಲ್ಲಿ ನೇತಾಡ್ತಾ ಇರ್ತಾರೆ. ಆ ರೀತಿಯ ಒಂದು ಸ್ಟಿಪ್ಯುಲೇಷನ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ಮ್ಯಾಚ್ ಅಲ್ಲಿ ಆಡ್ ಮಾಡಿದ್ರು. ಅಂಡ್ ಅದೇ ರೀತಿ ಸಿಮಿಲರ್ ಸ್ಟಿಪ್ಯುಲೇಷನ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಚಿಕ್ಕ ಕೇಜ್ ಒಳಗಡೆ ರಿಂಗ್ ಮೇಲ್ಗಡೆ ನೇತಾಡ್ತಾ ಇರ್ತಾರೆ. ನಾನು ಅನ್ಕೊಂಡಿದ್ದೆ ಗೈಸ್, ಪ್ರಾಬಬ್ಲಿ ಇವರ ನಡುವೆ ಕಸ್ಟಡಿ ಆಫ್ ಡೊಮಿನಿಕ್ ಮಿಸ್ಟೀರಿಯೋ ಈ ರೀತಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ನನಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬೇಕು ಅಂತ ಕೂತ್ಕೋತಾರೆ, ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ಕೂತ್ಕೋತಾರೆ. ಅಂಡ್ ಆಗ ಡಬ್ಲ್ಯೂ ಅವರು ಯಾರು ಈ ಒಂದು ಮ್ಯಾಚ್ ನ ಗೆಲ್ತಾರೋ ಅವರಿಗೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಕೊಡ್ತೀವಿ, ಆಗ ನಮಗೆ ಈ ಒಂದು ಸ್ಟಿಪ್ಯುಲೇಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವರ ಜೊತೆ ಕಂಪ್ಲೀಟ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಫರೆನ್ಸ್ ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ ಡಬ್ಲ್ಯೂ ಅವರು ಈ ರೀತಿ ಸ್ಟಿಪ್ಯುಲೇಷನ್ ಹಾಕಿದ್ದಾರೆ. ನೋಡೋಣ ಗೈಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ಸ್ಟಿಪ್ಯುಲೇಷನ್ ಇಂದ ಈ ಒಂದು ಮ್ಯಾಚ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆನೇ. ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಲೈವ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಎಂಟ್ರಿ ಮಾಡಬೇಕಾದ್ರೆ ಅವರ ಥೀಮ್ ಸಾಂಗ್ ನ ಲೈವ್ ಆಗಿ ಒಂದು ಬ್ಯಾಂಡ್ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. UAPB ಅನ್ನೋ ಈ ಒಂದು ಬ್ಯಾಂಡ್ ಸಿಕ್ಕಾಪಟ್ಟೆ ರೀಸೆಂಟ್ ಆಗಿ ವೈರಲ್ ಆಗಿತ್ತಂತೆ, ನನಗಂತೂ ಗೊತ್ತಿಲ್ಲ. ಅಂಡ್ ಈಗ ಈ ಒಂದು ಬ್ಯಾಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಬ್ಯಾಡ್ ಬ್ಲೇಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಹೊಸ ಬ್ಲಡ್ ಲೈನ್ ಮೆಂಬರ್ ಅಂದ್ರೆ ಹೀಕ್ಯೂ ಲಿಯೋ ಅವರ ಬಗ್ಗೆ. ಹೀಕ್ಯೂ ಲಿಯೋ ಅವ್ರನ್ನ ಡಬ್ಲ್ಯೂ ಅವರು ಇಂಟರ್ನಲ್ಲಿ NXT ರಾಸ್ಟರ್ ಅಲ್ಲಿ ಲಿಸ್ಟ್ ಮಾಡಿದೆಯಂತೆ. ಅಂದ್ರೆ ನಮ್ಮ ಹೀಕ್ಯೂ ಲಿಯೋ ಅವರು ಈಗಾಗಲೇ NXT ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ರೆಡಿ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ನನಗಂತೂ ಅರ್ಥ ಆಗ್ತಾ ಇಲ್ಲ, ಇವರು ಹೀಕ್ಯೂ ಲಿಯೋ ಅವ್ರನ್ನ NXT ರಾಸ್ಟರ್ ಅಲ್ಲಿ ಯಾಕೆ ಲಿಸ್ಟ್ ಮಾಡಿದ್ರು ಅಂತ. ನಾನು ಅನ್ಕೊಂಡಿದ್ದೆ ಇವರು ಸೀದಾ ಬಂದ್ಬಿಟ್ಟು ಬ್ಲಡ್ ಲೈನ್ ಗೆ ಜಾಯ್ನ್ ಆಗ್ತಾರೆ ಅಂತ. ಬಟ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಹೀಕ್ಯೂ ಲಿಯೋ ಅವ್ರನ್ನ ಡಬ್ಲ್ಯೂ ಅವರು NXT ರಾಸ್ಟರ್ ಅಲ್ಲಿ ಇಂಟರ್ನಲ್ಲಿ ಲಿಸ್ಟ್ ಆಗಿದ್ದಾರಂತೆ. ಸೊ ನಮ್ಮ ಸೋಲೋ ಸಿಕ್ಕೋ ಅವರು ಯಾವ ರೀತಿ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಅಂಡ್ ಅದಾದ್ಮೇಲೆ ಬ್ಲಡ್ ಲೈನ್ ಗೆ ಬಂದ್ರು, ಆ ರೀತಿ ಏನಾದ್ರೂ ನಮ್ಮ ಹೀಕ್ಯೂ ಲಿಯೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾರ ಅಂತ ಕಾದ್ ನೋಡ್ಬೇಕು. ಈ ಕಡೆ ನೀವ್ ಇವಾಗ ಕೇಳಬಹುದು, ಹೀಕ್ಯೂ ಲಿಯೋ ಅವರೇನಾದ್ರೂ NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ಅಂಡ್ ಅದಾದ್ಮೇಲೆ ಅವರು ಬ್ಲಡ್ ಲೈನ್ ಗೆ ಜಾಯ್ನ್ ಆಗೋದಾದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕತೆ ಏನು ಅಂತ. ಗಾಯ್ಸ್, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ ಇನ್ನ ಒಂದು ಟ್ವಿಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ 4-on-4 ವಾರ್ ಗೇಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು 4-on-4 ವಾರ್ ಗೇಮ್ ಮ್ಯಾಚ್ ನು ಕೂಡ ಮಾಡಿಸಬಹುದಂತೆ. ಸೊ 4-on-4 ವಾರ್ ಗೇಮ್ ಮ್ಯಾಚ್ ನ ಮಾಡಿಸಿದ್ರೆ ಒಂದು ಟೀಮ್ ಅಲ್ಲಿ ನಮಗೆ ಸೋಲೋ ಸಿಕೋವಾ, ಟಾಮಾಟೋಂಗಾ, ಟೊಂಗೊಲೋವಾ ಹಾಗೆ ಜಾಕೋಫಾಟೋ ಅವರು ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದು ಟೀಮ್ ಅಲ್ಲಿ ರೋಮನ್ ರೈನ್ಸ್, ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದಂತೆ. ಸೊ ಡಬ್ಲ್ಯೂ ಅವರು 4-on-4 ವಾರ್ ಗೇಮ್ ಮ್ಯಾಚ್ ನ ಮಾಡಿಸಿದ್ರೆ ಈ ಒಂದು ಟೀಮ್ ನಮಗೆ ನೋಡೋದಕ್ಕೆ ಸಿಕ್ಕುತ್ತೆ. ಅಥವಾ
5-on-5 ಮಾಡಿಸಿದ್ರೆ ನಮ್ಮ ಟಲ್ಲಾ ಟೊಂಗಾ ಅಂದ್ರೆ ಹೀಕುಲಿಯೋ ಅವರು ಕೂಡ ಬ್ಲಡ್ ಲೈನ್ ನ ಜಾಯ್ನ್ ಆಗ್ತಾರೆ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ಟೀಮಿಗೆ ಆಗ್ತಾರೆ. ನೋಡೋಣ ಗೈಸ್ ಏನೇನಾಗುತ್ತೆ ವಾರ್ ಗೇಮ್ಗೆ ಅಂತ. ಬ್ಯಾಡ್ ಬ್ಲಡ್ ಮುಗಿದ್ಮೇಲೆ ನಮಗೊಂದು ಕ್ಲಿಯರ್ ಕನ್ಕ್ಲೂಷನ್ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಬ್ಯಾಡ್ ಬ್ಲಡ್ ಹತ್ರ ಬರ್ತಾ ಇದೆ. ಸೊ ಟಿಕೆಟ್ ಸೆಲ್ಲಿಂಗ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬ್ಯಾಡ್ ಬ್ಲಡ್ ಅಲ್ಲಿ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಇರೋದು 14,184 ಅಂಡ್ ಈಗಾಗಲೇ 13,831 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದಾವೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 353 ಅಷ್ಟೇ. ಅದು ಕೂಡ ಇಷ್ಟೊತ್ತಿಗೆ ಸೋಲ್ಡ್ ಔಟ್ ಆಗಿರುತ್ತೆ. ಸೊ ಒಂದು ಸಂಪೂರ್ಣ ಸೋಲ್ಡ್ ಔಟ್ ಎರಾನಾದಲ್ಲಿ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಬ್ಯಾಡ್ ಬ್ಲಡ್ ಅಲ್ಲಿ ಯಾವ ಮ್ಯಾಚ್ ಮೈನ್ ಇವೆಂಟ್ ಆಗುತ್ತೆ ಅಂತಾನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ USA ನೆಟ್ವರ್ಕ್ ಅವರೇ ಇದನ್ನ ಸ್ಪಾಯ್ಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. USA ನೆಟ್ವರ್ಕ್ ಅವರು ಹೇಳ್ತಿರೋ ಪ್ರಕಾರ ಬ್ಯಾಡ್ ಬ್ಲಡ್ ಅಲ್ಲಿ ನಮಗೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ನಮ್ಮ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ನಡುವಿನ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನಮಗೆ ಬ್ಯಾಡ್ ಬ್ಲಡ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಗೆ ಸಿಕ್ಕಾಪಟ್ಟೆ ಡಿಸರ್ವಿಂಗು. ಇವರ ಫ್ಯೂಡ್ ನಮಗೆ ಲಾಂಗ್ ವೇ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ತುಂಬಾ ಬ್ರೂಟಲ್ ಆಗಿ ಕೂಡ ಇವರಿಬ್ರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅಂಡ್ ಹೆಲ್ ಇನ್ ಎ ಸೆಲ್ ಅಲ್ಲಿ ಮ್ಯಾಚ್ ಆಗ್ತಿರೋದ್ರಿಂದ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು. ಬಟ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರೋದಿಲ್ವಾ? ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿದ್ದಾರೆ. ಅಂಡ್ ಅದಾದ್ಮೇಲೆ ಮೊದಲ ಬಾರಿ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಹಾಕೋದಿಲ್ವಾ ಅನ್ನೋದು ಎಲ್ಲಾ ಫ್ಯಾನ್ಸ್ ಗಳಲ್ಲೂ ಕೂಡ ಇರೋ ದೊಡ್ಡ ಪ್ರಶ್ನೆ. ಡಬ್ಲ್ಯೂ ಅವರು ಬ್ಯಾಡ್ ಬ್ಲಡ್ ನ ಎರಡೆರಡು ಮೈನ್ ಇವೆಂಟ್ ಅಂತಾನು ಕೂಡ ಅಡ್ವರ್ಟೈಸ್ ಮಾಡಬಹುದು. ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಮೈನ್ ಇವೆಂಟ್, ಇನ್ನೊಂದು LNSL ಮ್ಯಾಚ್ ಮೈನ್ ಇವೆಂಟ್ ಅಂತ. ನೋಡೋಣ ಗೈಸ್ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಒರಿಜಿನಲ್ ಮೈನ್ ಇವೆಂಟ್ ಯಾವ ಮ್ಯಾಚ್ ಆಗಿರುತ್ತೆ ಅಂತ. ನಿಮಗೆ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು? LNSL ಮ್ಯಾಚ್ ಅಥವಾ ರೋಮನ್ ರೈನ್ಸ್ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಬ್ಲಡ್ ಲೈನ್ ನಡುವಿನ ಟ್ಯಾಗ್ ಟೀಮ್ ಮ್ಯಾಚ್? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ಬಗ್ಗೆ. ರಸಲ್ ಮೇನಿಯಾ 41 ನ ಹೊಸ ಲೋಗೋ ರಿವೀಲ್ ಆಗಿದೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ನಮಗೆ ಅಕ್ಟೋಬರ್ 25ನೇ ತಾರೀಕು ರಸಲ್ ಮೇನಿಯಾ 41 ನ ಟಿಕೆಟ್ಸ್ ಗಳು ಮಾರಾಟಕ್ಕೆ ಇಳಿತಾ ಇದೆ. ಅಂಡ್ ಆ ಒಂದು ಕಾರಣಕ್ಕೆ ಡಬ್ಲ್ಯೂ ಅವರು ಹೊಸ ಲೋಗೋನು ಕೂಡ ರಿವೀಲ್ ಮಾಡಿದ್ದಾರೆ. ಲಿಟ್ರಲಿ ಹಳೆ ಲೋಗೋಗಿಂತ ಹೊಸ ಲೋಗೋ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಹಳೆ ಲೋಗೋದಲ್ಲಿ ರಸಲ್ ಮೇನಿಯಾ ಅನ್ನೋದು ಸ್ವಲ್ಪ ಬೆಂಡ್ ಆಗಿತ್ತು. ಬಟ್ ಈಗ ರಸಲ್ ಮೇನಿಯಾ ಅನ್ನೋದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನನಗಂತೂ ಲೋಗೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನೋಡೋಣ ಗೈಸ್, ರಸಲ್ ಮೇನಿಯಾ 41 ನ ಲೋಗೋನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅಲ್ಲಿನ ಸ್ಟೇಜ್ ನ ಡಬ್ಲ್ಯೂ ಅವರು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ ಲಿಟ್ರಲಿ ನಾನಂತೂ ಸ್ಟೇಜ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನೇನು 3 ತಿಂಗಳಾದ್ಮೇಲೆ ಅಫಿಷಿಯಲ್ ಆಗಿ ರೋಡ್ ಟು ರಸಲ್ ಮೇನಿಯಾ ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಆಗ್ಲೇ ಗೊತ್ತಾಗುತ್ತೆ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೆ ಅನಿಸ್ತು ಈ ಒಂದು ಲೋಗೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.